ದಾವಣಗೆರೆಯ ಪಂಚಮಸಾಲಿ ಮಠದ ಹೊರಭಾಗ ಇವತ್ತು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಈಗ ಮತ್ತೆ ಹರಿಹರ ಪಂಚಮಸಾಲಿ ಪೀಠದ ವಿವಾದ ತಾರಕಕ್ಕೇರಿದೆ. ಇದರಿಂದ ಭಕ್ತರು ಮಠದ ಹೊರಗಡೆ ಜಮಾವಣೆಗೊಂಡಿದ್ದಾರೆ. ಆಡಳಿತಾಧಿಕಾರಿಯನ್ನ ಹೊರಗಿಟ್ಟು ಮಠದೊಳಗೆ ಟ್ರಸ್ಟಿಗಳು ಸಭೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಪಂಚಮಸಾಲಿ ಮುಖಂಡ ಎಂಜಿ ಪರಮೇಶ್ವರ ಗೌಡ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ಆಗ್ತಾ ಇತ್ತು. ಮಠದ ಒಳಗಡೆ ಟ್ರಸ್ಟಿಗಳು ಸಭೆ ಮಾಡ್ತಾ ಇದ್ರೆ ಮಠದ ಹೊರಗಡೆ ಭಕ್ತರು ಜಮಾವಣೆಗೊಳ್ತಾ ಇದ್ರು. ಸರ್ಕಾರ ಜೊತೆಗೆ ಭಕ್ತರ ದೇಣಿಗೆ ಏನಿದೆ, ಸರ್ಕಾರ ಕೊಟ್ಟಂತಹ ಅನುದಾನ ಜೊತೆಗೆ ಭಕ್ತರ ದೇಣಿಗೆಯನ್ನ ಟ್ರಸ್ಟಿಗಳು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ. ಹರಿಹರದ ಪಂಚಮಸಾಲಿ ಮಠದ ಮುಂದೆ ಲೆಕ್ಕ ಕೊಡಿ ಚಳವಳಿಯನ್ನ ನಡೆಸಲಾಗ್ತಾ ಇದೆ. ನಮ್ಮ ಗುರಿ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇರೋದು ಅಷ್ಟೇ. ಸ್ವಲ್ಪ ಶಾಂತ ಎಲ್ಲರೂ. ನನಗೆ ಬೇಡ, ನಾವು ಹೋಗಲ್ಲ. ಅಲ್ರಿ ನೀವು ಪ್ರಿವೆಂಟ್ ಮಾಡಕ್ಕೆ ಹಾಕಿಲ್ಲಲ್ರಿ. ಧರ್ಮದರ್ಶಿಗಳಿಗೆ ಸಮಾಜದ ಹಣವನ್ನು ಲೂಟಿ ಮಾಡಿದ್ದಾರೆ ಅಂತ ಅಡ್ಮಿನಿಸ್ಟ್ರೇಟರ್ ಹೇಳ್ತಾ ಇದ್ದಾರೆ. ಇದು ಸ್ಪಷ್ಟವಾಗಿದೆ. ನಾನು 18 ವರ್ಷ ಇಲ್ಲಿ ಬಂದಿರಲಿಲ್ಲ. ದಾನ ಕೊಟ್ಟವ್ರನ್ನ ಹೊರಗಿಟ್ಟು ಲೂಟಿಕೋರನ್ನ ಟ್ರಸ್ಟಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅವರು 18 ವರ್ಷದಿಂದ ಅವ್ರದ್ದು ಏನಿತ್ತು ಆಸ್ತಿ, ಈಗ ಅವ್ರ ಆಸ್ತಿಗಳು ಏನಾಗಿದ್ದಾವೆ, ಅವರು ಈ ಸಮಾಜಕ್ಕೆ ಎಷ್ಟೆಷ್ಟು ದಾನ ಕೊಟ್ಟಿದ್ದಾರೆ, ಏನೇನು ಧರ್ಮ ಮಾಡಿದ್ದಾರೆ, ಏನೇನು ಷಡ್ಯಂತ್ರ ಮಾಡಿ ಹಿಂದಿನ ಜಗದ್ಗುರುಗಳನ್ನು ಹೊರಗೆ ಹಾಕಿದ್ದಾರೆ, ಈಗಿನ ಗುರುಗಳನ್ನು ಕೂಡ ಹೊರಗೆ ಹಾಕಲಿಕ್ಕೆ ಹುನ್ನಾರ ನಡೆಸಿದ್ದಾರೆ. ಇದು ಅವರ ಸ್ವಂತ ಮನೆಯ ಆಸ್ತಿನೋ ಇದು ಸಮಾಜದ ಆಸ್ತಿನೋ ಅಂತ ಮಾತ್ರ ಕೇಳಲಿಕ್ಕೆ ನಾನು ಬಂದಿದ್ದೀನಿ. ಲೆಕ್ಕ ಕೊಡಿ, ಮನೆಗೆ ನಡಿ ಹೋರಾಟ ಇವತ್ತಿನಿಂದ ಪ್ರಾರಂಭ ಆಗಿದೆ. ಆಡಳಿತಾಧಿಕಾರಿಗಳನ್ನ, ಫೌಂಡರ್ ಟ್ರಸ್ಟಿಯನ್ನ ಅವ್ರನ್ನೆಲ್ಲ ಹೊರಗಿಟ್ಟು ಒಂದು ಸಭೆ ನಡೆಸ್ತಾ ಇದ್ದಾರೆ ಅಂದ್ರೆ ಏನು ಸರ್ ಉದ್ದೇಶ? ಅವ್ರಿಗೆ ಕೈಗೊಂಬೆಯಾಗಿ ಇರ್ತಕ್ಕಂಥವ್ರನ್ನೇ ಟ್ರಸ್ಟಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಆ BC ಉಮಾಪತಿ ಇದಾರಲ್ಲ, ದೇಶಕ್ಕೆ ದೊಡ್ಡವನು ಅಂತ ಹೇಳ್ತಾರೆ ಅಷ್ಟೇ ಅವ್ರ ಬಗ್ಗೆ. ಆದರೆ ಅವರು ಆ ಟ್ರಸ್ಟ್ ಒಳಗೆ ಯಾರನ್ನ ಇಟ್ಕೊಂಡಿದ್ದಾರೆ? ಅವ್ರ ಮಾವನ್ನ, ಅವ್ರ ಅಳಿಯನ್ನ, ಅವ್ರ ಕಕ್ಕನ್ನ, ಅವ್ರ ಚಿಕ್ಕಪ್ಪನ್ನ, ಅವ್ರ ಲೂಟಿ ಹೊಡೆದವ್ರನ್ನ ಅವ್ರನ್ನ ಇಟ್ಕೊಂಡಿದ್ದಾರೆ. ಯಾಕೆಂದರೆ ರಾಜ್ಯದಲ್ಲಿ ಸಮಾಜ ದೊಡ್ಡದಿದೆ. ಸಮಾಜ ಬಾಂಧವ್ರನ್ನ, ಪ್ರಮುಖರನ್ನ ಟ್ರಸ್ಟ್ ಮಾಡ್ಕೊಂಡು ಸಮಾಜ ಕಟ್ಟೋದು, ಸಮಾಜದ ಬೆಳವಣಿಗೆಗೆ 2A ಮೀಸಲಾತಿಗೆ ಏನು ಕೊಡುಗೆ ಇದೆ ಅವ್ರದ್ದು? ಏನು ಐಷಾರಾಮಿ ಕಟ್ಟಡ ಕಟ್ಟಲಿಕ್ಕೆ ಇವ್ರು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ? ಸಮಾಜ ಕಟ್ಟಿರೋದು ಐಷಾರಾಮಿ ಟ್ರಸ್ಟ್ಗಳನ್ನು, ಏನು ಕಟ್ಟಡಗಳನ್ನ ಕಟ್ಟಿಕೊಂಡು ಕಾಲಹರಣ ಮಾಡಲಿಕ್ಕೆ ಇವ್ರು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ, ಸಮಾಜದ ಬಡವರ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ ಅಂದರು, ಶಾಲೆ ಕಟ್ಟಿಸ್ತೀವಿ ಅಂದರು, ಏನಾರು ಕಟ್ಟಿದಾರ? ಇಲ್ಲಿ ಎದುರುಗಡೆ ಹಾಲು ಮತದ ಸಮಾಜದ ಸ್ವಾಮೀಜಿ ಅವರು ಇಲ್ಲೇ ಇದ್ದಾರೆ. 5-6 ವರ್ಷದಲ್ಲಿ ದಿನ ದಶಮಾನೋತ್ಸವ ಮಾಡಿದ್ದಾರೆ. 10 ವರ್ಷದಲ್ಲಿ ಕೋಚಿಂಗ್ ಸೆಂಟ್ರು, ಶಾಲೆ, ಮತ್ತೊಂದು ಮಾಡಿದ್ದಾರೆ. ಇವ್ರೇನು ಮಾಡಿದ್ದಾರೆ? ಸಮಾಜದ ಹೆಸರ ಮೇಲೆ ತಮ್ಮ ಬೆಳವಣಿಗೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸರ್ಕಾರ ನೀಡಿದ ಅನುದಾನ ಮತ್ತು ಭಕ್ತರ ದೇಣಿಗೆ ಎಲ್ಲ ದುರ್ಬಳಕೆ ಆಗಿದೆ. ಅದರ ವಿರುದ್ಧ ಇವತ್ತು ಹೋರಾಟ. ಇವತ್ತು ಸಮಾಜ ಜನರು ಏನು ಹೇಳ್ತಾರೋ ಅದಕ್ಕೆ ಅವ್ರು ತಲೆಬಾಗಬೇಕು. ಸಾರ್ವಜನಿಕವಾಗಿ ಅದನ್ನೆಲ್ಲ ಪ್ರಕಟಿಸಲೇಬೇಕು. ಅದ್ರಲ್ಲಿ ತಪ್ಪೇನಿದೆ? ಬೆವರಿನ ಹನಿಯ ದುಡ್ಡದ ದುಡ್ಡಿನಲ್ಲಿ ಕೊಟ್ಟಿರ್ತಕ್ಕಂಥ ಹಣವನ್ನು ಭಕ್ತರು ಇವತ್ತು ಸಮಾಜ ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ. ಇವರು 4 ಗೋಡೆ ಮಧ್ಯೆ ಕೂತ್ಕೊಂಡು ನಾನು ಲೆಕ್ಕ ಕೊಡ್ತೀನಿ ಅಂದ್ರೆ ಅದ್ಯಾವನೇ ಹೆಂಗೆ ಭಕ್ತರ ಹತ್ರ ಹೋಗಿ ಮನೆಗೆ ಹೋಗಿ ದುಡ್ಡು ಎತ್ತಿದಾರಲ್ಲ, ಹಾಗೆ ಸಮಾಜದ ರಾಜ್ಯದ ಸಭೆ ಕರೆದು ಪಾರದರ್ಶಕವಾಗಿ ಏನು ಸರ್ಕಾರದ ದುಡ್ಡು ಎಷ್ಟು, ಚೆಕ್ನಲ್ಲಿ ಬಂದಿರತಕ್ಕಂಥದ್ದು ಎಷ್ಟು, ಖಾಸಗಿಯಾಗಿ ಹಣ ದೇಣಿಗೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು, ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಸಾರ್ವಜನಿಕವಾಗಿ ಕೊಡೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ದೇಣಿಗೆ ನೀಡಿದ ಭಕ್ತರಿಗೆ ಒಳಗೆ ಪ್ರವೇಶ ಬಿಡ್ತಾರೆ. ಇದು ಎಂಥ ವಿಪರ್ಯಾಸ! ಇದು ಎಂಥ ಇವರು ಸಮಾಜ ಕಟ್ಟಾರ? ಇವರು ಸಮಾಜ ಕಟ್ಟಾರಲ್ಲ, ಸಮಾಜದ ಹೆಸರಿನ ಮೇಲೆ ನುಂಗಣ್ಣುಗಳು ಇವರು, ಲೂಟಿಕೋರರು. ಇವತ್ತು ಈ ಸಭೆ
ಗ್ಯಾರಂಟಿ ನಡೆಯೋದಿಲ್ಲ, ನಡೆಯೋಕ್ಕೆ ನಾವು ಬಿಡೋದಿಲ್ಲ. ಸಮಾಜ ಲೆಕ್ಕ ಕೊಡಲಿಲ್ಲ ಅಂದರೆ ಅವ್ರವ್ರ ಮನೆಗಳ ಮುಂದೆ ಅವ್ರವ್ರ ವ್ಯಾಪಾರ ಎಲ್ಲೆಲ್ಲಿ ಮಾಡ್ತಾರೋ ಅಲ್ಲೆಲ್ಲ ಧರಣಿ ಮಾಡ್ತೀವಿ, ಅಲ್ಲಿ ಹೋರಾಟ ಮಾಡ್ತೀವಿ. ಒಳಗಡೆ ಏನಾದ್ರು ನಿರ್ಣಯ ತೆಗೆದುಕೊಂಡ್ರೆ ಏನು ನಿರ್ಣಯ ತೆಗೆದು ಸ್ವಾಮೀಜಿ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ ಅನ್ನೋ ಮಾತು ಸ್ವಾಮೀಜಿ ಏನು ಅಂಗಡಿಯಾಗಿನ ವಸ್ತುನ ಬೇಕಂದ ತರೋದು, ಬೇಡ ಅಂದ ಹೊರಗೆ ಹಾಕೋದು. 10 ತರಕೆ ಹೊತ್ತು ಹಡ್ಕೊಂಬಂದಿರೋರು ಇವರು, ಹಡ್ಕೊಂಬಂದು ಬೆಳೆಸಿ ಅದು ಆಕ್ಸಿಡೆಂಟ್ ಆಗಿದೆ ಅಂದ ತಕ್ಷಣ, ಕಾಲು ಮುರಿದತಿ ಅಂದ ತಕ್ಷಣ ಅದನ್ನ ಆ ಮಗು ಒಯ್ದು ಹೊಳೆಗೆ ಬಿಡೋಕ್ಕಾಗತ್ತಾ? ಅದು ಮತ್ತೆ ರಿಪೇರಿ ಮಾಡಬೇಕು, ಕಾಲು ಓಡಾಡಂಗೆ ಮಾಡಬೇಕು, ಮತ್ತೆ ಬೆಳೆಸ್ಬೇಕು. ಅದು ಬಿಟ್ಟು ಇವ್ರ ಅನುಕೂಲಕ್ಕೆ ಸ್ವಾಮೀಜಿ ಇವ್ರ ತಾಳಕ್ಕೆ ಕುಣಿಲಿಲ್ಲ ಅಂದರೆ, ಮತ್ತೆ ಆ ತಾಳಕ್ಕೆ ಕುಣಿಲಿಲ್ಲ ಅಂದ ತಕ್ಷಣ ನಾವು ಹೊರಗೆ ಹಾಕಿದ್ರೆ ಅದು ನಡೆಯೋದಿಲ್ಲ. ಇನ್ನು ಇದುವರೆಗೂ ನಡೀತಿತ್ತು ನಿಮ್ದು ಆಟ, ಇನ್ಮೇಲೆ ನಡೆಯೋದಿಲ್ಲ. ಇವತ್ತಿಗೆ ಅಂತ್ಯ ಆಗುತ್ತೆ. ಟ್ರಸ್ಟ್ನವ್ರು ತೆಗೆದುಕೊಳ್ಳೋ ಯಾವುದೇ ನಿರ್ಣಯಕ್ಕೆ ನೀವು ಒಪ್ಪಲ್ಲ? ಈ ಸಮಾಜ ಒಪ್ಪಲ್ಲ, ಇನ್ನೊಂದು ಸಮಾಜ ಸ್ಪಷ್ಟೀಕರಣ ಕೊಡ್ತೀನಿ. ಅಂದ್ರೆ ಹಗಲಲ್ಲ ಈ ಕೆಲಸ ಮಾಡೋದೇ ಬೇಡಪ್ಪ ಉಮಾಪತಿ, ನೀನೇ ಪೀಠಾಧಿಪತಿ ಆಗ್ಬಿಡು, ನೀನೇ ಪೀಠಾಧಿಪತಿ ಆಗ್ಬಿಡು. ನೀನ್ ಸಾಯೋವರೆಗೂ ನಿನ್ನೆ ಪೂಜೆ ಮಾಡಿಬಿಡ್ತೇವೆ. ಯಾಕೆ ಅವ್ರನ್ನ ತೆಗಿಯೋದು ಇವ್ರನ್ನ ತೆಗಿಯೋದಾಕ? ನೀನೇ ಲೂಟಿ ಹೊಡಿ, ನೀನೇ ಸ್ವಾಮಿ ಆಗು, ನಿನ್ನ ಪಲ್ಲಕ್ಕಿ ಒಳಗೆ ಕೂತ್ಕೊಂಡು ಅಡ್ಡಾಡ್ಬಿಡ್ತೇವೆ. ಹೋಗತ್ಲ ಏ ಕಾವಿದದು ಗೌನ್ ಇದ್ದಲ್ಲಿ ತಗೊಂಬರ್ರಪ್ಪ, ಎಲ್ಲೈತಿ ಅವ್ನು ಬಂದ್ರೆ ಹಾಕೇ ಬಿಡೋಣ. ಉಚ್ಚಾಟನೆ ಮಾಡ್ಲಾಗಿತ್ತು, ಇವು ಮತ್ತೆ ಅದು ಯಾವ ಆಪಾದನೆನೂ ಇಲ್ಲ ಹಿಂದಿನ ಸ್ವಾಮೀಜಿದು. ಇವ್ರ ತಾಳಕ್ಕೆ ತಕ್ಕಂತೆ ಕುಣಿಲಿಲ್ಲ ಅಂತ ಹೇಳಿ ಸಮಾಜ ಕಟ್ಟಿದ ಸಿದ್ಧಲಿಂಗ ಸ್ವಾಮಿ ಅವರನ್ನ ರಾತ್ರಿ ಹೊರಗೆ ಹಾಕಿದ್ರು. ಮಹಾನ್ ಸ್ವಾಮಿಗಳನ್ನ ಆರೋಗ್ಯವನ್ನ ನೋಡ್ಲಾರ್ದೆ ಅವ್ರ ಸಾವಿಗೆ ಇವ್ರ ಪಾಪಿಗಳು ಕಾರಣರಾಗಿದ್ದಾರೆ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾವು ಹಂತವಾಗಿ ಬಿಚ್ಚಿಡ್ತೀವಿ. ಆ ಪಾಪದ ಕೂಡ ತುಂಬ್ತಾ ಇದೆ. ಖಂಡಿತವಾಗಿ ನೀವು ಸಮಾಜದ ಶಾಪಕ್ಕೆ ಗುರಿ ಆಗ್ತೀರಿ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ್. ಒಂದು ಕಡೆ ಟ್ರಸ್ಟಿಗಳು ಅಂದರೆ ಒಂದು ಗುಂಪಿನ ಟ್ರಸ್ಟಿಗಳು ಈ ಕಡೆ ಸ್ವಾಮೀಜಿಯನ್ನ ಅಂದರೆ ಪೀಠಾಧ್ಯಕ್ಷರನ್ನ ಹೊರಗಡೆ ಇಡ್ತಾರೆ, ಮಠಕ್ಕೆ ದೇಣಿಗೆ ನೀಡಿದಂಥ ಭಕ್ತರನ್ನ ಹೊರಗಡೆ ಇಡ್ತಾರೆ, ಸರ್ಕಾರ ಕೊಟ್ಟಿರುವಂಥ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ತಾರೆ. ಲೆಕ್ಕ ಕೊಡಿ ಅಂತಂದರೆ ಮಾತ್ರ ಯಾರು ಕೂಡ ಸಿಕ್ಕಾಕೊಳ್ತಿಲ್ಲ, ಯಾರು ಕೂಡ ಮುಂದೆ ಬಂದು ಲೆಕ್ಕಕ್ಕೆ ಅಥವಾ ಇವ್ರು ಕೇಳ್ತಿರುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇಲ್ಲ ಅಂತ. ಇದು ಯಾವ ರೀತಿಯಾದಂಥ ನ್ಯಾಯ? ರಾಹುಲ್, ಈ ಮುಂಚೆ ಏನು ಮಠ 2008ರಿಂದಲೂ ಕೂಡ ಆರಂಭ ಆಗಿದೆ, ಅಲ್ಲಿಂದಲೂ ಕೂಡ ಲೆಕ್ಕ ಕೇಳದೆ ಇರೋದಕ್ಕೆ ಎಲ್ಲವೂ ಸುಸೂತ್ರವಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಯಾವುದೇ ರೀತಿಯಂತ ಪ್ರಾಬ್ಲಮ್ ಇರಲಿಲ್ಲ, ಯಾವುದೇ ವಿವಾದ ಇರಲಿಲ್ಲ, ಎಲ್ಲ ರೀತಿಯಂತ ಕಾರ್ಯಕ್ರಮಗಳು ನಡೆದುಕೊಂಡು ಹೋಗ್ತಾ ಇದ್ವು. ಆದರೆ ಇತ್ತೀಚೆಗೆ ಸರ್ಕಾರದಿಂದ ಬಂದಂತ ಹಣ ಮತ್ತು ಭಕ್ತರು ಕೊಟ್ಟಂತ ದೇಣಿಗೆ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಈಗ ವಿವಾದ ಭುಗಿಲೆದ್ದಿರುವಂತದ್ದು. ಅದನ್ನ ಪ್ರಶ್ನೆ ಮಾಡಿದ್ರ ಮೇಲೆ ಕೂಡ ಒಂದು ದೂರನ ನೀಡುವಂತ ಕೆಲಸವನ್ನ ಮಠದ ಟ್ರಸ್ಟಿಗಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 2 ತಿಂಗಳಿಂದ ಕೂಡ ಏನು ಮಠದ ಭಕ್ತರ ಒತ್ತಾಯ ಏನು ಅಂತಂದ್ರೆ, ಮಠದಲ್ಲಿ ಬಂದಿರುವಂತ ಹಣ ಎಷ್ಟು, ದೇಣಿಗೆ ಎಷ್ಟು ಬಂದಿದೆ, ಭಕ್ತರು ಕೊಟ್ಟಿರುವಂತಹ ದೇಣಿಗೆ ಎಷ್ಟಿದೆ, ಜೊತೆಗೆ ಸರ್ಕಾರದಿಂದ ಬಂದಂತ ಹಣ ಏನೇನಾಗಿದೆ, ಯಾವುದಕ್ಕೆಲ್ಲ ಖರ್ಚು ಮಾಡಿದ್ರೆ ಅಂತ ಹೇಳಿ ಮಠದ ಆಡಳಿತಾಧಿಕಾರಿ ಅಂತ ರಾಜ್ಕುಮಾರ್ ಅವರು ಪ್ರಶ್ನೆ ಮಾಡ್ತಾರೆ. ಅವರು ಆಡಳಿತಾಧಿಕಾರಿ ಇರ್ತಾರೆ. ಈ ಒಂದು ಸಮಯದಲ್ಲಿ ಅದ್ರ ಮಧ್ಯೆ ಗಲಾಟೆ ಆಗುತ್ತೆ. ನಾವು ಲೆಕ್ಕ ಕೊಡ್ತಿದ್ದೀವಿ, ನಾವು ಯಾವುದೇ ರೀತಿ ಅಂತ ಹಣವನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ ಅಂತ ತಕ್ಷಣ ಸದಸ್ಯರು, ಸುಮಾರು 14 ಜನ ಸದಸ್ಯರಿದ್ದಾರೆ, ಅವರು ಕೂಡ ಅದಕ್ಕೆ ಸಬೂಬನ್ನ ಅಥವಾ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅದು ಸರಿಯಾಗಿ ಮಾಹಿತಿ ಪ್ರಕಾರ, ಲೆಕ್ಕದ ಪ್ರಕಾರ ಅದು ಯಾವ್ದಿರಬೇಕಾಗಿತ್ತು ಆ ರೀತಿ ಇರಲಿಲ್ಲ. ಕೇವಲ ಬಾಯಿಯಲ್ಲಿ ಮತ್ತು ಮಾಧ್ಯಮ ಹೇಳಿಕೆಗೆ ಮಾತ್ರ ಸರಿಯಾದ ಲೆಕ್ಕ ಇದೆ ಅಂತ ಹೇಳಿ ಅವರು ಮಾಹಿತಿಯನ್ನ ಕೊಡ್ತಾರೆ. ಇದರಿಂದ ಮತ್ತಷ್ಟು ಆಕ್ರೋಶಗೊಂಡಂತ ಮಠದ ಭಕ್ತರು ಸರಿಯಾದ ಲೆಕ್ಕವನ್ನ ಕೂಡಿ ಅಂತ ಚಳುವಳಿಯನ್ನ ಕೂಡ ಆರಂಭ ಮಾಡ್ತಾರೆ. ಮಠಕ್ಕೆ ಬಂದಿರುವಂತ ಟ್ರಸ್ಟ್ ಅನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿಂದ ವಿವಾದ ಭುಗಿಲೇಳುತ್ತಾ ಹೋಗುತ್ತೆ. ಹೀಗಾಗಿ ಇಲ್ಲಿಂದ ಮಠಾಧೀಶರನ್ನ ಕೂಡ ತೆರವು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಠದ ಟ್ರಸ್ಟ್ಗಳು ಒಂದು ಸಭೆಯನ್ನ ಕೂಡ ಇವತ್ತು 13 ದಿನಾಂಕ ಹಮ್ಮಿಕೊಳ್ತಾರೆ. ಈಗ ಸುಮಾರು ಅರ್ಧ ಗಂಟೆಯಲ್ಲೂ ಕೂಡ ಒಂದು 10ಕ್ಕೂ ಅಧಿಕ ಟ್ರಸ್ಟ್ನ ಸದಸ್ಯರು ಬಸ್ಸಿನಲ್ಲಿ, ಒಂದು ಖಾಸಗಿ ಬಸ್ನಲ್ಲಿ ಬಂದು ಈಗಾಗಲೇ ಮಠದಲ್ಲಿ ಕೂಡ ಒಂದು ಅರ್ಧ ಗಂಟೆಯಿಂದ ಸಭೆಯನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮಠಕ್ಕೆ ಸಭೆ ನಡೀಬಾರ್ದು, ನೀವು ಹೋಗೋದಾದ್ರೆ ಸಭೆ ಮಾಡೋದಾದ್ರೆ ಲೆಕ್ಕ ಕೊಟ್ಟೆ ಹೋಗ್ಬೇಕು ಅಂತ ಹೇಳಿ ಹಲವು ಪಂಚಮಸಾಲಿ ಮುಖಂಡರು ಮತ್ತು ಸಮುದಾಯದ ಸಮಾಜ ಬಾಂಧವರು ಕೂಡ ಎಲ್ಲ ಬಂದು ಮಠದ ಗೇಟಿಗೆ ನಿಂತು ಒಂದು ಪ್ರಶ್ನೆಯನ್ನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಇನ್ನು ಮಠದ ವಿವಾದ, ಧಾರ್ಮಿಕ ವಿಚಾರಕ್ಕೆ ಈ ಗಲಾಟೆ ಗಲಾಟೆ ಆಗ್ಬೋದು ಅನ್ನೋ ಮಾಹಿತಿಯಿಂದ ಪೊಲೀಸರು ಕೂಡ ಒಂದು ಸೂಕ್ತ ಬಂದೋಬಸ್ತನ್ನ ಮಾಡಿಕೊಂಡು ಮಠದ 2 ಕಿಲೋಮೀಟರ್ ಸುತ್ತಮುತ್ತ ಒಂದು ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಿರುವಂತದ್ದು. ಯಾಕಂದ್ರೆ ಮಠದ ವಿಚಾರ, ಧಾರ್ಮಿಕ ವಿಚಾರ ಅಂತಂದಾಗ ಎಲ್ಲರೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಸೇರಿ ಗಲಾಟೆ ಆಗುವಂತ ಸಾಧ್ಯತೆ ಇರುತ್ತೆ, ಇದು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇರುತ್ತೆ ಅನ್ನೋ ದೃಷ್ಟಿಯಿಂದ ಮಠಕ್ಕೆ ಎಲ್ಲ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಸುಮಾರು 100ಕ್ಕೂ ಅಧಿಕ ಪೊಲೀಸರನ್ನ ಹಾಕಿ ಈಗ 2 ಕಿಲೋಮೀಟರ್ ಸುತ್ತಮುತ್ತ ಈಗ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿರುವಂತದ್ದು.
ಈಗ ಖಾಸಗಿ ಬಸ್ನಲ್ಲಿ ಬಂದಂತ ಮಠದ ವೀರಶೈವ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ನ ಸದಸ್ಯರು ಈಗ ಅರ್ಧ ಗಂಟೆಯಿಂದಲೂ ಕೂಡ ಮಠದಲ್ಲಿ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತ ನಿರ್ಣಯವನ್ನ ಕೈಗೊಳ್ತಾರೆ ಅಂದ್ರೆ, ನಾವು ಎಲ್ಲ ಯಾವ ಹಣವನ್ನ ಎಲ್ಲಿಗೆ ಖರ್ಚು ಮಾಡಿದೀವಿ, ಮಠದ ದೇಣಿಗೆ ಎಷ್ಟು ಹಣ ಬಂದಿದೆ, ಅದನ್ನ ಯಾವುದಕ್ಕೆ ಖರ್ಚು ಮಾಡಿದೀವಿ, ಎಷ್ಟು ಬಾಕಿ ಉಳಿದಿದೆ, ಜೊತೆಗೆ ಸರ್ಕಾರದಿಂದ ಬಂದಂತ ಹಣ ಎಷ್ಟು, ಅದಕ್ಕೆ ಎಷ್ಟು ಖರ್ಚು ಮಾಡಿದೀವಿ, ಏನೆಲ್ಲ ಸಾಮಗ್ರಿಗಳನ್ನ ಕೊಂಡ್ಕೊಂಡಿದೀವಿ, ಅದರ ಬಗ್ಗೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡ್ತಾರ. ತಮ್ಮ ಬಗ್ಗೆ ಬಂದಿರುವಂತಹ ಆರೋಪದ ಬಗ್ಗೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡ್ತಾರ, ಅಥವಾ ಆರೋಪ ಒಂದರಿಂದ ನುಣುಚಿಕೊಳ್ಳೋಕೆ ಬೇರೆ ಯಾವ್ದಾರದು ಮಾರ್ಗವನ್ನ ಹುಡುಕ್ತಾರ ಗೊತ್ತಿಲ್ಲ. ಆದ್ರೆ ಇದುವರೆಗೂ ಕೂಡ ಒಂದು ಕುತೂಹಲ ಏನಂತಂದ್ರೆ, ಮೀಟಿಂಗ್ ಯಾವಾಗ ಮುಗಿಯುತ್ತೆ, ಯಾವಾಗ ಎಲ್ಲ ಸದಸ್ಯರು ಹೊರಗೆ ಬರ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿಯಿಂದ ಎಲ್ಲರೂ ಕಾಯ್ತಾರೆ. ಏನು ವಿಚಾರ ಮತ್ತೆ ಚರ್ಚೆ ಆಗುತ್ತೆ, ಏನ್ ಬಂದು ಹೇಳ್ತಾರೆ, ಏನೆಲ್ಲ ಆಗ್ಬೋದು ಅನ್ನೋದು ಕೂಡ ಎಲ್ಲರಿಗೂ ಕೂಡ ಕುತೂಹಲ, ಸಮಾಜ ಬಾಂಧವರಿಗೂ ಕುತೂಹಲ ಆಗಿರುವಂತದ್ದು. ಇನ್ನು ಆಡಳಿತ ಅಧಿಕಾರಿ ಆದಂತ ರಾಜ್ಕುಮಾರ್ ಅವರನ್ನ ಕೂಡ ಈ ಹೋರಾಟದಲ್ಲಿ ಚಳವಳಿಯಲ್ಲಿ ಹೊರಗೆ ಇದ್ರು, ಮಠದ ಗೇಟ್ ನಲ್ಲಿ ಇದ್ರು. ನೀವು ಲೆಕ್ಕ ಕೊಟ್ಟು ಹೋಗಿ ಅಂತ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಕೂಡ ಹೊರಗೆ ಹಾಕಿದ್ರು. ಈಗ ಅವರು ಕೂಡ ಮೀಟಿಂಗ್ ಒಳಗಡೆ ಹೋಗಿದ್ದಾರೆ. ಅವ್ರು ಹೋಗ್ತಿದ್ದಂತೆ ಇಲ್ಲಿ ಗಲಾಟೆ ಜೋರಾಗ್ತಾ ಇತ್ತು. ಪೊಲೀಸರು ಅವ್ರನ್ನ ಸಮಾಧಾನ ಮಾಡುವಂತ ಕೆಲಸವನ್ನ, ನ್ಯಾಯಯುತವಾಗಿ ಏನಿದೆ ಅದನ್ನ ಬಗೆಹರಿಸಿಕೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ಅವ್ರಿಗೆ ತಿಳಿ ಹೇಳುವಂತ ಕೆಲಸವನ್ನ ಮಾಡಿದ್ರು. ಎಲ್ಲವೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.